ಇದು ನೋಡಿ, ಈರುಳ್ಳಿ ಹಾಕ್ದಿರ ಅವಲಕ್ಕಿ ಮಾಡಿದ್ದೀನಿ. ಮೊಮ್ಮಗನಿಗೆ ನಮ್ಮ ಯಜಮಾನ್ರಿಗೆ ಈ ರೀತಿಯೇ ಇಷ್ಟ, ಅದಕ್ಕೆ ಚಿತ್ರಾನ್ನ ಥರ ಇರುತ್ತೆ ಅಂತ ಮಾಡಿಕೊಟ್ಬಿಡ್ತೀನಿ. 1 ಲೋಟ ಅವಲಕ್ಕಿ ತೆಗೆದು ಚೆನ್ನಾಗಿ ತೊಳೆದು ಉಪ್ಪು ಸ್ವಲ್ಪ ನಿಂಬೆಹಣ್ಣು ಇದರೊಳಗೆ ಹಿಂಡ್ಬಿಡಿ. 1 ಲೋಟ ಅವಲಕ್ಕಿ ಕರೆಕ್ಟಾಗಿ 3/4 ಲೋಟ ನೀರು ಹಾಕಿ ಕರೆಕ್ಟಾಗಿ ಸರಿ ಹೋಗುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ಈ ಸರಿ ಮೆಜರ್ಮೆಂಟ್ ಮಾಡಿ ಹೇಳ್ತಾ ಇದ್ದೀನಿ. 1 ಲೋಟಕ್ಕೆ 3/4 ಲೋಟ ನೀರು ನೆನೆಸಿಟ್ಬಿಡಿ. ಒಂದು ಅವರ್ ಮುಂಚೆನೂ ನೆನೆಸಿಟ್ಬಿಡಿ, ಇಲ್ಲ ಯಾವಾಗ ಬೇಕಾದ್ರೂ ನೆನೆಸಿ ಆಮೇಲೆ ಒಗ್ಗರಣೆ ಮಾಡಿ. ಇದು ನೋಡಿ, ಸಾಸಿವೆ, ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ರೌಂಡ್ಗೆ ಹಚ್ಚಿದ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟು ಒಂದೇ ಸತಿ ಹಾಕ್ಬಿಟ್ಟೆ ನಾನು. ಈಗ ಮೆಣಸಿನ್ಕಾಯಿ ಫುಲ್ ಕ್ರಿಸ್ಪಿ ಆಗುತ್ತೆ, ಸಖತ್ ಟೇಸ್ಟ್ ಇರುತ್ತೆ. ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಇದರೊಳಗೆ ನಿಂಬೆಹಣ್ಣು, ಉಪ್ಪು ಎಲ್ಲ ಹಾಕಿದ್ದೀವಿ ನೋಡಿ, ಹಾಕ್ಬಿಡೋದು, ಮಿಕ್ಸ್ ಮಾಡೋದು. ಬೇಕಾದ್ರೆ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಬಿಡಿಸಿದ್ರೆ ಒಂಚೂರು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಂಗೆ ಉಪ್ಪು ಸ್ವಲ್ಪ ಇಡಿಸ್ತಾ ಅನಿಸ್ತು, ಸ್ವಲ್ಪ ಹಾಕಿದ್ದೀನಿ. ಕಾಯಿ ತುರಿ 1-2 ಇಡಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಿನ್ನಿ, ಅಷ್ಟು ಮಜವಾಗಿರುತ್ತೆ.